ಜುಲೈ 30ರ ಮತ್ತೊಂದು 10 ಪ್ರಚಲಿತ ಘಟನೆಗೆ ಸ್ವಾಗತ. ಇತ್ತೀಚೆಗೆ ಸ್ಥಳೀಯ ಆಡಳಿತವನ್ನು ಬಲಪಡಿಸಲು ನಾಗರಿಕರು ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸುವ ದಾನವೀರ ಉಪಕ್ರಮವನ್ನು ಪ್ರಾರಂಭಿಸಿದ ಕೇಂದ್ರ ಸಚಿವಾಲಯ ಯಾವುದು ಅಂತ ಕೇಳಿದಾನೆ. ಅದು ಯಾವುದು? ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ. ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಮಾಡಿದ ಈ ಉಪಕ್ರಮವನ್ನು ಜಾರಿಗೆ ತಂದೈತಿ. ಬುಡಕಟ್ಟು ಕಲೆ ಮತ್ತು ಗ್ರಾಮೀಣ ಜೀವನೋಪಕ್ಕಾಗಿ ಉತ್ತೇಜಿಸುವ ಸಲುವಾಗಿ ಇತ್ತೀಚೆಗೆ GI ಮೀನ್ಸ್ ಜಿಯೋಗ್ರಫಿಕಲ್ ಇಂಡೆಕ್ಸ್ ಟ್ಯಾಗ್ ಪಡೆದ ಪಿಥೋರಾ ಪೇಂಟಿಂಗ್ ಯಾವ ರಾಜ್ಯಕ್ಕೆ ಸೇರಿದೆ? ಗುಜರಾತ್ ರಾಜ್ಯಕ್ಕೆ. ಪ್ರತಿ ವರ್ಷ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಜುಲೈ 28ರಂದು. ನಾಗರಿಕ ವಿಮಾನಯಾನ ಸಚಿವಾಲಯದ ಏವಿಯೇಷನ್ ಹಬ್ ಸ್ಟ್ರಾಟಜಿ ಅಡಿಯಲ್ಲಿ ವಾರಣಾಸಿಯ ನಂತರ ದೆಹಲಿ ಮೂಲಕ ಜಾಗತಿಕ ಸಂಪರ್ಕ ಒದಗಿಸುವ ಎರಡನೇ ಹಬ್ ಸ್ಟೋಕ್ ವಿಮಾನ ನಿಲ್ದಾಣ ಯಾವುದು? ಅಮೃತ್ಸರ್ ವಿಮಾನ ನಿಲ್ದಾಣ. ಸೈಬರ್ ಹಣಕಾಸು ವಂಚನೆ ಸಂತ್ರಸ್ತರಿಗಾಗಿ ಭಾರತ ಸರ್ಕಾರ ಜಾರಿಗೆ ತಂದಿರುವ E0 FIR ವ್ಯವಸ್ಥೆಯಡಿ ಅತಿ ಹೆಚ್ಚು ಪ್ರಕರಣ ದಾಖಲಿಸಿದ ರಾಜ್ಯಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಉತ್ತರಾಖಂಡ್. ಮೊದಲ 2 ಸ್ಥಾನ ನೆನಪಿಟ್ಕೊಂಡ್ಬಿಡ್ರಿ. ಮೊದಲನೇ ಸ್ಥಾನ ಗೋವಾ, 2ನೇ ಸ್ಥಾನದಲ್ಲಿ ರಾಜಸ್ಥಾನ. ಯಾವುದು? ಸೈಬರ್ ಹಣಕಾಸು ವಂಚನೆ ಮಾಡ್ತಾರಲ್ಲ ಅವರಿಗಾಗಿ E0 FIR ಅನ್ನು ಜಾರಿಗೆ ತಂದಿದೆ. ಇತ್ತೀಚೆಗೆ ಯುನೆಸ್ಕೋದ ಅಪಾಯದಲ್ಲಿರುವ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರ್ಪಡೆಗೊಂಡಂಥ ಬೋಮಾ ಬಾಂಡಿಗಿಲೋ ವಲಸೆ ಭೂದೃಶ್ಯ ಯಾವ ದೇಶದಲ್ಲಿದೆ? ದಕ್ಷಿಣ ಸುಡಾನ್ನಲ್ಲಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ ಹೈಜಂಪ್ನಲ್ಲಿ ಮತ್ತು ಡೈಮಂಡ್ ಲೀಗ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಹೈಜಂಪರ್ ಯಾರೆಂಬ ಹೆಗ್ಗಳಿಕೆಗೆ ಪಾತ್ರರಾದ ಅಂದ್ರೆ ಸರ್ವೇಶ್ ಕುಶಾರಿ ಅವರು. ಇವರು ಹೈಜಂಪರ್. ಇತ್ತೀಚೆಗೆ ತನ್ನ ಸಭೆಯಲ್ಲಿ ಪಾಲಿಸಿದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿ ನಿಯಮಾವಳಿಗಳು ಹಾಗೂ ವಿಮಾ ವಲಯದ ಸುಧಾರಣೆಗಳಿಗೆ ಅನುಮೋದನೆ ನೀಡಿದ ಭಾರತೀಯ ಸಂಸ್ಥೆ ಯಾವುದು? IRDA ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ನಿಗದಿಪಡಿಸಿದ ಹಣದ ಬಳಕೆ ಮಾನದಂಡವನ್ನು ಸಾಧಿಸಿ 2ನೇ ಕಂತಿನ ಹಣವನ್ನು ಪಡೆಯಲು ಅರ್ಹತೆ ಪಡೆದ ಭಾರತದ ಮೊದಲ ರಾಜ್ಯ ಯಾವುದು? ಮಹಾರಾಷ್ಟ್ರ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರದಲ್ಲಿ ಪತ್ತೆಯಾದಂಥ ಮೈಕ್ರೋಪೊಲರಸ್ ಕೊಲ್ಲಾಫುರಿನ್ಸ್ ಎಂಬುದು ಯಾವುದರ ಹೊಸ ತಳಿಯಾಗಿದೆ? ಶಿಲೀಂಧ್ರ ಫಂಗಸ್ ಅಂತೇಳಿ ಕರಿತೀವಿ. ಇದೇ ರೀತಿಯ ಪ್ರಚಲಿತ ಘಟನೆಗಳಿಗೆ ಫಾಲೋ ಮಾಡಿ ಶಿವರಾಜ್ ಸರ್. ಹಾಗೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ 6 ಮಂತ್ ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇದೆ.